ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತಾವು ಮಾಧ್ಯಮದಲ್ಲಿ ಅನೇಕ ಸ್ಪೆಕ್ಯುಲೇಷನ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಬಹುಶಃ ಇವತ್ತು ಸುರ್ಜೇವಾಲಾ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದಾದ ಮೇಲೆ ಅವರು ಏನು ವಿಷಯಗಳನ್ನು ಹೇಳ್ತಾರೆ ಅದರ ಮೇಲೆ ನಮ್ಮ ತೀರ್ಮಾನಗಳು ಮತ್ತು ಎಲ್ಲರ ತೀರ್ಮಾನಗಳು ನಮಗೆ ಗೊತ್ತಿರೋ ಪ್ರಕಾರ ಅವರು ಏನು ಮಾಧ್ಯಮದಲ್ಲಿ ಹೇಳಿದರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಏನನ್ನು ಹೇಳಿದ್ರು ಕೂಡ ಅನಧಿಕೃತ ಆಗುತ್ತೆ. ಅದರಿಂದ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಬಂದಾದ್ಮೇಲೆ ಅವ್ರು ಏನು ತೀರ್ಮಾನ, ಅವ್ರು ಏನು ಪ್ರಕಟಣೆ ಮಾಡ್ತಾರೋ ಅದನ್ನ ನಾವು ಕೂಡ ಚರ್ಚೆ ಆಯ್ತು, ಹಿಂಗಾಯ್ತು. ಇಲ್ಲ, ನಾವು ಅದೇನು ಮಾತಾಡಿಲ್ಲ. ಮೀಟಿಂಗ್ ಎಲ್ಲ ಊಟ ಮಾಡಿದ್ರು. ಯಾಕೆಂದ್ರೆ ನಾವು ಎಲ್ಲರೂ ಇರ್ಬೇಕಲ್ವಾ. ಸೊ ಜಾರ್ಜ್ ಮನೆಗೆ ಹೋಗಿದ್ದು, ಅವ್ರು ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಬರುವಾಗ ಎಲ್ಲ ಜೊತೆಯಲ್ಲಿ ಅಪ್ರಸ್ತುತ. ಯಾಕೆಂದ್ರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇ ಏನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಡ್ಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್? ನಂಗೂ ಅವಕಾಶ ಕೊಡಿ ಅಂತ. ನಾನು ಯಾರನ್ನು ಭೇಟಿನೇ ಮಾಡಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು ನಮಗೆ ಅದರ ಮಾಹಿತಿಗಳು. ನಾಳೆ ನಮ್ಮ ಸುರ್ಜೇವಾಲಾ ಅವರು ಬರ್ತಾರೆ, ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೀಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬಹುದು. ಅದಕ್ಕೆ ಒಂದು ತೆರೆ ಬೀಳುತ್ತೆ.